ಮೈ ಯೂಟ್ಯೂಬ್ ಚಾನಲ್. ಸೊ ಭರತಾಗಿ ಉಪವಾಸ ಆಗಿ ಇವತ್ತು ನನಗೆ ಟೈಮ್ ಸಿಕ್ತು. ಇವತ್ತು ಸಂಡೇ, ಭರತದಾಗಿರ್ಬೋದು ಉಪವಾಸದಾಗಿರ್ಬೋದು. ನಾನು ಅವತ್ತಿನ ದಿನ ಫುಲ್ಲು ಬ್ಲಾಗ್ ಮಾಡಲಿಲ್ಲ, ಆದರೆ ಸ್ವಲ್ಪ ಕ್ಲಿಪ್ ತಗೊಂಡಿದ್ದೇನೆ. ಉಪವಾಸದ ತಗೊಳ್ಳಿಲ್ಲ, ಭರತದ ದಿವಸದ ನೈಟಿದ್ದು ಒಂದು ಸ್ವಲ್ಪ ಕ್ಲಿಪ್ ತಗೊಂಡಿದ್ದೇನೆ. ಹಾಗೆ ನುಸ್ರಾನ್ ಹತ್ರ ಕೂಡ ಹೇಳಿದ್ದೆ, ನಾನು ಅಷ್ಟೇನು ಕ್ಲಿಪ್ ತಗೊಳ್ಳೋದಿಲ್ಲ, ನೀನು ಸ್ವಲ್ಪ ಮನೆಯದ್ದು ಕೂಡ ತಗೊಳ್ಳು, ಅಲ್ಲಿ ಕೂಡ ಏನು ನಂಗೆ ಗೊತ್ತಾಗ್ತದಲ್ಲ ಅವರು ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ. ಸೊ ನೀನು ಕೂಡ ಸ್ವಲ್ಪ ಕ್ಲಿಪ್ ತಗೊಂಡಿರು, ನನ್ನ ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ಹಾಗೆ ಅವಳು ಕೂಡ ಸ್ವಲ್ಪ ಕ್ಲಿಪ್ ತಗೊಂಡು ಕಳಿಸಿದ್ದಾಳೆ ನನಗೆ. ಇವತ್ತು ಸಂಡೇ, ಏನು ಕಾಫಿ ಸರಿಯಾಗೋದಿಲ್ಲ ನಾನು. ಓಕೆ, ಇವತ್ತು ಸಂಡೇ, ಮಕ್ಕಳೆಲ್ಲ ಇದ್ದಾರೆ, ಗೊತ್ತಾಗ್ಬೋದು ನಿಮಗೆ. ತುಂಬ ಸೌಂಡ್ ಕೇಳ್ತಿದೆ. ಮಾಜ್ ಮತ್ತು ರಿಲಾ ಎಲ್ಲ ಹೊರಗಡೆ ಆಟ ಆಡ್ತಾ ಇದ್ದಾರೆ. ಮತ್ತೇನೆಂದರೆ ಕೆಲಸ ಎಲ್ಲ ಆಯಿತು, ಮತ್ತು ಇವಾಗೇನು ಒಂದು ರೀಲ್ ಮಾಡುವ ಇನ್ಸ್ಟಾಕ್ಕೆ ಅಂತ ರೆಡಿ ಆದೆ. ಸೊ ಹಾಗೆ ಯಾಕೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂತ, ಅಂದರೆ ಸ್ವಲ್ಪ ಕ್ಲಿಪ್ ತಗೊಂಡು ಇಟ್ಟಿದ್ದೇನಲ್ಲ, ಅದನ್ನು ಹಾಕ್ಲಿಕ್ಕೂ ಗೊತ್ತಿಲ್ಲ ಬಿಡಲಿಕ್ಕೂ ಗೊತ್ತಿಲ್ಲ, ಆ ಥರ ಆಗಿದೆ. ಅಂದರೆ ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲ, ಆದರೆ ಆ ಕ್ಲಿಪ್ಪು ಅದನ್ನು ಏನು ಮಾಡೋದು ಅಂತ. ಅದಕ್ಕೆ ಈ ವ್ಲಾಗಲ್ಲಿ ಅದನ್ನು ಕೂಡ ಹಾಕ್ತೇನೆ, ನೀವು ನೋಡ್ಕೊಂಡು ಬನ್ನಿ. ಅದನ್ನು ನಾನು ತುಂಬ ಗ್ರ್ಯಾಂಡ್ ಮಾಡಲಿಲ್ಲ ಈ ವರ್ಷ, ತುಂಬ ಸಿಂಪಲೇ ಆಗಿತ್ತು. ಅಂದರೆ ಬರಾತ ದಿನ ನನ್ನ ಹಸು ಬರುವಾಗನೇ 12 ಗಂಟೆ ಆಗಿತ್ತು. ಸೊ ನಾನು ಮಕ್ಕಳು ಮಾತ್ರ ಅಲ್ಲ, ಎಂತ ಮಾಡೋದು, ತುಂಬ ಏನಾದರೂ ಐಟಮ್ ಮಾಡಿದ್ರು ನಮಗೆ ವೇಸ್ಟ್ ಆಗ್ತದೆ. ಏನು ನೇಯಪ್ಪ ಮಾಡುವಂತಿದ್ದೆ, ನೇಯಪ್ಪ ನೋಡಿದರೆ ಅಮ್ಮ ಕಳಿಸಿದ್ರು. ಸೊ ಹಾಗೆ ಅದು ನಾನು ಮಾಡಿರಲಿಲ್ಲ. ಮತ್ತೇನು ಸಿಂಪಲ್ ಚಿಕನ್ ಕರಿ. ಮತ್ತು ಅವತ್ತಿನ ದಿನ ನಮಗೆ ಕರೆಂಟ್ ಕೂಡ ಇರಲಿಲ್ಲ, ಅದು ಕೂಡ ತುಂಬ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗೆ ಏನು ಸಾಫ್ಟ್ ಅಕ್ಕಿ ರೊಟ್ಟಿ ಮಾಡುವ ಅಂತ ಅನಿಸಿದೆ, ಆದರೆ ಕರೆಂಟ್ ಇರಲಿಲ್ಲಲ್ಲ. ಮತ್ತೇನು ಮಾಡಿದರೆ ಕರೆಂಟ್ ತುಂಬ ಲೇಟಾಗಿ ಬಂತು. ಸೊ ಹಾಗೆ ನಾನು ನೀರು ದೋಸೆ ಮಾಡಿದೆ. ಸೊ ಹಾಗೆ ಈ ವರ್ಷದೊಂದು ಬರಾತ ದಿನ ತುಂಬ ಸಿಂಪಲ್ಲಾಗಿ ಹೋಯಿತು ನಂದು. ಉಪವಾಸ ಕೂಡ ಹಾಗೆಯೇ ತುಂಬ ಸಿಂಪಲ್ಲಾಗಿ ಹೋಯಿತು. ಏನು ಕೂಡ ಅಷ್ಟೇನು ಗ್ರ್ಯಾಂಡ್ ಮಾಡಲಿಲ್ಲ, ಅಂದರೆ ತುಂಬ ಏನು ಐಟಮ್ ಹಾಗೆ ಮಾಡಿ ತುಂಬ ಸೆಲೆಬ್ರೇಟ್ ಮಾಡಲಿಲ್ಲ, ತುಂಬ ಸಿಂಪಲ್ಲಾಗಿ ಹೋಯಿತು. ಈ ವರ್ಷದ ಬರಾತ ಆಗಿರ್ಬೋದು, ಬರಾತದ ಉಪವಾಸ ಆಗಿರ್ಬೋದು. ಹಾಗೆ ಮತ್ತೇನೆಂದರೆ ಅದಕ್ಕೆ ತುಂಬ ವ್ಲಾಗ್ ಮಾಡಲಿಲ್ಲ ನಾನು. ಸ್ವಲ್ಪ ಕ್ಲಿಪ್ ತಗೊಂಡು ಇಟ್ಟಿದ್ದೇನೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಬೇಕಂತ. ಸೊ ಅದು ನೋಡ್ಕೊಂಡು ಬನ್ನಿ. ಹಾಗೆ ಅಮ್ಮನ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಕೂಡ, ಅದನ್ನು ಕೂಡ ನಾನು ವ್ಲಾಗ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೇನೆ, ಅದು ಕೂಡ ನೋಡ್ಕೊಂಡು ಬನ್ನಿ. ಓಕೆ. ಈ ವರ್ಷ ತುಂಬ ಅಂದರೆ ತುಂಬ ಸಿಂಪಲ್ಲಾಗೇ ಹೋಯಿತು ನಮ್ಮದು ಬರಾತ್ ಡೇ. ಇಲ್ಲಿ ನೋಡಿ, ನಾನು ಚಿಕನ್ ಕರಿ ಮಾಡಿದ್ದೇನೆ. ಚಿಕನ್ ಕರಿ ಸಿಂಪಲ್ಲಾಗಿಯೇ ಮಾಡಿದ್ದೆ. ಆಮೇಲೆ ನೆಯ್ಯಪ್ಪ ಅಂತೂ ಕಂಪಲ್ಸರಿ ನಾವು ವರ್ಷ ಬರಾತ್ ಡೇಗೆ ವರ್ಷ ನನ್ನಮ್ಮ ಮಾಡ್ತಾರೆ. ಸೊ ಅದೇ ನನಗೆ ಮಾಡಿ ಕೊಟ್ಟು ಕಳಿಸಿದ್ರು ಅಪ್ಪನ ಹತ್ರ. ಅಂದರೆ ನಾನು ಹಾಕಿದ್ದೆ, ಅಕ್ಕಿಯೆಲ್ಲ ನೆನೆಸೆಲ್ಲ ಇಟ್ಟಿದ್ದೆ ಮಾಡಬೇಕಂತ, ಆದರೆ ಅಮ್ಮ ಕೊಟ್ಟು ಕಳಿಸಿದ್ರಲ್ಲ. ಸೊ ಅದಕ್ಕೆ ಮಾಡಲಿಲ್ಲ. ಮತ್ತು ಅದೇ ಇನ್ನೂ ಕೂಡ ಉಳಿದಿದೆ ಫ್ರಿಜ್ಜಲ್ಲಿ, ಹಾಗೇ ಇದೆ. ಆಮೇಲೆ ಇದು ಮ್ಯಾಗಿ ಸ್ವಲ್ಪ ರಿಲಾಗೆ ಮಾಡಿಟ್ಟಿದ್ದೆ, ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ. ಇಲ್ಲಿ ಇನ್ನು ನೆಕ್ಸ್ಟ್ ಇದು ಅಮ್ಮನ ಮನೆಯಲ್ಲಿ ಇಲ್ಲಿ ನನ್ನ ತಂಗಿ ಕುರಾನ್ ಓದ್ತಿದ್ದಾಳೆ. ಹಾಗೆ ಸ್ವಲ್ಪ ತಸ್ಬಿ ಎಲ್ಲ ತೆಗಿತಾ ಇದ್ದಾಳೆ. ನಾನು ಹೇಳಿದ್ದೆ ಸ್ವಲ್ಪ ವೀಡಿಯೋಸ್ ಮಾಡಿ ತೆಕ್ಕೊಡು ಅಂದರೆ, ನಾನು ಏನು ಕ್ಲಿಪ್ಪೇ ತಗೊಳ್ಳಿಲ್ಲ, ನೀವು ನೋಡ್ಬೋದು, ನಾನು ಕ್ಲಿಪ್ಪೇ ತಗೊಂಡಿರಲಿಲ್ಲ. ಅದಕ್ಕೆ ಅವಳು ಕಾಲ್ ಮಾಡಿದ್ಲು, ಅದಕ್ಕೆ ನೀವು ಸ್ವಲ್ಪ ಕ್ಲಿಪ್ ತೆಗೆದು ಕಳಿಸು ನನಗೆ, ಸ್ವಲ್ಪ ಲೆಂತ್ ಮಾಡುವ ವಿಡಿಯೋ ಅಂತ. ಆಮೇಲೆ ಅಲ್ಲಿ ಕೂಡ ಚಿಕನ್ ಕರಿ ಮಾಡಿದರು, ತುಂಬ ಸಿಂಪಲ್ಲಾಗಿ ಮಾಡಿದರು. ಸ್ವಲ್ಪ ಬೇಗನೆ ಆಗ್ತದಲ್ಲ, ಪೌಡರ್ಸ್ ಎಲ್ಲ ಹಾಕಿ ಮಾಡಿದ್ದು. ಸೊ ಹಾಗೆ ಮತ್ತೇನೆಂದರೆ ಗೀ ರೈಸ್ ಮಾಡಿದರು. ಗೀ ರೈಸ್ ಮತ್ತು ನೆಯ್ಯಪ್ಪ. ನೋಡಿ, ನೆಯ್ಯಪ್ಪ ಮಾಡಿದ್ದಾರೆ, ತುಂಬ ಚೆನ್ನಾಗಾಗಿತ್ತು, ಟೇಸ್ಟಾಗಿತ್ತು, ಮತ್ತು ಬಿಸಿ ತುಂಬ ಚೆನ್ನಾಗಿತ್ತು ನೆಯ್ಯಪ್ಪ ತಿನ್ನಲಿಕ್ಕೆ. ಇಲ್ಲಿ ನೋಡಿ, ಹೆಸರು ಊಟ ಮಾಡ್ತಾ ಇದ್ದಾಳೆ. ಮತ್ತೇನು, ಇಷ್ಟೇ ಈ ವರ್ಷದ ನಮ್ಮದು ಬರಾತ್ ಡೇ. ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಅಂದರೆ ನನ್ನ ಹಸ್ಸು ಕೂಡ ಇರಲಿಲ್ಲ, ಅವ್ರು ಕೂಡ ಬರುವಾಗ ಲೇಟಾಗಿ, ಅದೇ ಒಂದು ಬೇಜಾರಾಗಿತ್ತು ನನಗೆ. ಅವ್ರು ಬರುವಾಗಲೇ ಅವತ್ತು ತುಂಬ ಲೇಟಾಗಿತ್ತು, 12 o'clock ಆಗಿತ್ತು. ಹಾಗೆ ನಾವೇ ಅಲ್ಲ, ತುಂಬ ಸಿಂಪಲ್ಲಾಗಿ ಹೋಯಿತು ನಮ್ಮದು ಬರಾತ್ ಡೇ. ನೋಡ್ಕೊಂಡು ಬಂದ್ರಲ್ಲ, ತುಂಬ ಸಿಂಪಲ್ಲಾಗಿತ್ತು. ತುಂಬ ಕ್ಲಿಪ್ ನಾನು ಏನು ತಗೊಂಡಿರಲಿಲ್ಲ.
ಮತ್ತೇನೆಂದರೆ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ದಾರೆ. ಒಮ್ಮೆ ಅವರನ್ನು ಹೋಗಿ ನೋಡ್ಕೊಂಡು ಬಂದೆ ಏನು ಮಾಡ್ತಿದ್ದಾರೆ ಅಂತ. ಭಯ ಆಗ್ತದೆ, ಮಾಜನ್ನು ಹೊರಗಡೆ ಬಿಡಲಿಕ್ಕೇ ಭಯ ಆಗ್ತದೆ. ಇಲ್ಲಿ ನಾವು ಇರೋದು ಸೆಕೆಂಡ್ ಫ್ಲೋರಲ್ಲಿ ಅಲ್ವಾ, ತುಂಬ ಭಯ ಆಗ್ತದೆ. ಸ್ಟೆಪ್ಪೆಲ್ಲ ಇದೆಯಲ್ಲ, ಅವನು ಬೀಳ್ತಾನೆ ಅಂತ ಭಯ ಆಗ್ತದೆ. ಒಮ್ಮೆ ಬಿದ್ದು ಕೂಡ ಇದ್ದ. ಆಮೇಲೆ ನನಗೆ ತುಂಬ ಭಯ, ಸ್ಟೆಪ್ಪಲ್ಲೆಲ್ಲ ಅವನು ಕೆಳಗಡೆ ಹೋಗಲಿಕ್ಕೆ ಟ್ರೈ ಮಾಡ್ತಾನೆ, ಅಲ್ಲಿ ತುಂಬ ಭಯ ನನಗೆ. ಸೊ ಹಾಗೆ ನಾನು ಒಮ್ಮೊಮ್ಮೆ ನೋಡ್ಕೊಂಡು ಬರ್ತಾ ಇರ್ತೇನೆ. ಬಿಡುವುದಿಲ್ಲ ಜಾಸ್ತಿ, ನಾನು ಹೊರಗಡೆ ಬಿಡುವುದಿಲ್ಲ. ನಾನಿದ್ರೆ ಮಾತ್ರ ಹೊರಗಡೆ ಬಿಡ್ತೇನೆ. ಹೊರಗಡೆನೇ ಅವನನ್ನು ಆಟ ಆಡಲಿಕ್ಕೆ ಬಿಟ್ಟರೆ ಅವನು ಆಟ ಆಡೋದಿಲ್ಲ. ಸೊ ಹಾಗೆ ಸ್ವಲ್ಪ ಹೊರಗಡೆ ಇರಲಿ, ಫ್ರೀ ಆಗಲಿ ಅಂತ ಹೊರಗಡೆ ಆಟ ಆಡ್ತಾ ಇದ್ದಾನೆ. ಮತ್ತೇನೆಂದರೆ ಸೊ ಹಾಗೆ ನಂದು ಮಾಲ್ಟ್ ಪೌಡರ್ ಇದ್ದು ವೀಡಿಯೋಸ್ ತುಂಬ ಚೆನ್ನಾಗಿ ವ್ಯೂಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. 2.5 ವ್ಯೂಸ್ ಆದರೂ ಕೂಡ ಪರವಾಗಿಲ್ಲ, ನನಗೆ ಅದೇ ತುಂಬ ಜಾಸ್ತಿ. ಅದು ಎಂತ ಅಷ್ಟು ಓದೋದೇ ತುಂಬ ಖುಷಿ ಆಗ್ತದೆ ನನಗೆ. ಮತ್ತೇನೆಂದರೆ ಅದರಲ್ಲಿ ತುಂಬ ಜನ ಕ್ವಶನ್ಸ್ ಕೇಳಿದರು. ಆಲ್ಮೋಸ್ಟ್ ನಾನು ಅಲ್ಲಿ ಕಮೆಂಟ್ಸಿಗೆಲ್ಲ ರಿಪ್ಲೈ ಕೊಟ್ಟಿದ್ದೇನೆ. ಆದರೂ ಕೂಡ ಸ್ವಲ್ಪ ಕ್ಲಾರಿಟಿಯಾಗಿ ಹೇಳಬೇಕಂದ್ರೆ, ಒಬ್ಬರು ಕೇಳಿದರು ಪ್ರೆಗ್ನೆನ್ಸಿಗೆ ಆ ಮಾಲ್ಟ್ ಪೌಡರ್ ಪ್ರೆಗ್ನೆನ್ಸಿಯಲ್ಲಿರುವಾಗ ಯೂಸ್ ಮಾಡ್ಬೋದಾ ಅಂತ. ನಾನು ಹೇಳೋದಾದರೆ ಅದು ಯೂಸ್ ಮಾಡ್ಬೋದು, ಅದರಲ್ಲಿ ಏನೂ ಎಫೆಕ್ಟ್ ಇಲ್ಲ. ಅಂದರೆ ನ್ಯಾಚುರಲ್ ಪ್ರಾಡಕ್ಟ್ ಅಲ್ವಾ, ಏನೂ ಎಫೆಕ್ಟ್ ಇಲ್ಲ. ಆದರೂ ಕೂಡ ನೀವು ಒಂದು ಸ್ಟೆಪ್ ಮುಂದೆ ಹೋಗಿ ಅವರ ಹತ್ರ ನೀವು ಬೈ ಮಾಡುವಾಗ ಅವರ ಹತ್ರನೇ ಕೇಳಿ ನೀವು ಬೈ ಮಾಡ್ಬೋದು. ಅವರೆಲ್ಲದಕ್ಕೂ ಆನ್ಸರ್ ಮಾಡ್ತಾರೆ. ನಾನು ಕೂಡ ಹಾಗೆಯೇ ಫಸ್ಟಿಗೆ ಕೇಳಿದ್ದೆ, ಮಕ್ಕಳಿಗೆ ಕೊಡ್ಬೋದಾ, ಯಾರೆಲ್ಲ ಕುಡಿಬೋದು ಅಂತೆಲ್ಲ ಕೇಳಿ ಮತ್ತೇ ತರಿಸ್ಕೊಂಡದ್ದು. ಮತ್ತೇನೆಂದರೆ ತುಂಬ ಡಿಫ್ರೆನ್ಸ್ ಕಾಣ್ತದೆ. ತುಂಬ ದಿನ ಆಯಿತು ನಾನು ಇಲ್ಲದ್ರೆ ನನ್ನ ಫೇಸಲ್ಲಿ ಪಿಂಪಲ್ಸ್ ಬೀಳ್ತಾನೆ ಇರ್ತದೆ, ಗೊತ್ತು. ಅಂದರೆ ಅದು ನಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನನಗೆ ಪಿಂಪಲ್ಸ್ ಆಗೋದು. ಕೆಲವರು ಅಂದ್ಕೊಂಡಿದ್ದಾರೆ ಮೇಕಪ್ ಮಾಡಿ ಪಿಂಪಲ್ಸ್ ಎಲ್ಲ ಬೀಳ್ತದೆ ಅಂತ. ಏನಂತ ಹೇಳೋದು, ಮೇಕಪ್ ಮಾಡಿ ಪಿಂಪಲ್ಸ್ ಬೀಳುವುದಿಲ್ಲ. ಮೇಕಪ್ ಸರಿಯಾಗಿ ರಿಮೂವ್ ಮಾಡಲಿಲ್ಲದ್ರೆ ಪಿಂಪಲ್ಸ್ ಆಗ್ತದೆ. ನನಗೆ ಏನಂದರೆ ಅವರವರ ವಿಷಯ ಅವರವರಿಗೆ ಗೊತ್ತಿರ್ತದಲ್ಲ, ಅಂದರೆ ಅವರವರ ಕಷ್ಟ ಅವರವರಿಗೆ ಗೊತ್ತಿರ್ತದೆ, ನೋಡೋವರಿಗೆ ಗೊತ್ತಿರೋದಿಲ್ಲ ಏನು ಎಂತ ಅಂತ. ಸೊ ನನಗೆ ಏನಂದರೆ, ನನಗೆ ಸರಿಯಾಗಿ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನನಗೆ ಪಿಂಪಲ್ಸ್ ಜಾಸ್ತಿ ಆಗ್ತದೆ. ಅದು ಏನೇ ಫೇಸ್ ಕ್ರೀಮ್ಸ್ ಆಗಿರ್ಬೋದು, ಅದಾಗಿರ್ಬೋದು, ಏನೇ ಯೂಸ್ ಮಾಡಿದರೂ ಕಡಿಮೆ ಆಗ್ತಿರಲಿಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕೂಡ ನಿನ್ನೆಯಿಂದ ಸ್ವಲ್ಪ ಪಿಂಪಲ್ಸ್ ಆಗಿದೆ. ಅಂದರೆ ತುಂಬ ಸ್ಟ್ರೆಸ್ ತಗೊಂಡ್ರೆ ಆಗಿರ್ಬೋದು, ತುಂಬ ಏನೋ ವರ್ಕ್ ಪ್ರೆಷರ್ ಏನಾದರೂ ಇದ್ದರೆ, ಮನೆ ಕೆಲಸ, ಮಕ್ಕಳು, ಅದು ಇದು ಅಂತೆಲ್ಲ ಇದ್ದರೆ, ಮತ್ತೇನೆಂದರೆ ತುಂಬ ಸ್ಟ್ರೆಸ್ ಏನಾದ್ರು ತಗೊಂಡ್ರು ನನಗೆ ನೆಕ್ಸ್ಟ್ ಡೇನೇ ಪಿಂಪಲ್ಸ್ ಬೀಳ್ತದೆ. ಮತ್ತು ತುಂಬ ಚಿಕನ್ ಐಟಮ್ಸ್ ತಿಂದರೆ ನೆಕ್ಸ್ಟ್ ಡೇನೇ ಪಿಂಪಲ್ಸ್ ಆಗ್ತದೆ. ಹಾಗೆ ಸ್ವಲ್ಪ ಪಿಂಪಲ್ಸ್ ಆಗಿದೆ ಫೇಸಲ್ಲಿ, ನೀವು ನೋಡ್ಬೋದು. ಮತ್ತೇನೆಂದರೆ ಈ ಸ್ವಲ್ಪ ನನ್ನ ಮೊಬೈಲಿದು ಫ್ರಂಟ್ ಕ್ಯಾಮರಾ ಸ್ವಲ್ಪ ಏನೋ ಹೋಗಿದೆ. ಹಾಗೆ ಸ್ವಲ್ಪ ಅದು ಒಂಥರ ಸ್ಕ್ರೀನಲ್ಲಿ ಒಂಥರ ಬ್ಲರ್ ಆಗಿ ಕಾಣ್ತಾ ಇರ್ಬೋದು. ಬ್ಯಾಕ್ ಕ್ಯಾಮರಾದಲ್ಲಿ ವಿಡಿಯೋ ಮಾಡಿದ್ದು ನಾನು ತುಂಬ ಕಡಿಮೆ. ಸೊ ಅದಕ್ಕೆ ಇನ್ನೂ ಅಭ್ಯಾಸ ಮಾಡ್ಕೊಳ್ಬೇಕು. ಅಂದರೆ ನನಗೆ ಇದರದ್ದು ಫ್ರಂಟ್ ಕ್ಯಾಮರಾ ಅಷ್ಟು ಕ್ಲಾರಿಟಿ ಇಲ್ಲ, ಹಾಗೆ ಹೋಗಿದೆ. ಫ್ರಂಟ್ ಕ್ಯಾಮರಾ ಫುಲ್ ಹೋಗಿದೆ, ಗೊತ್ತಾಗ್ಬೋದು ನಿಮಗೆ. ಸೊ ಇಷ್ಟು ಬರಾತ್ ದಿನದ ಒಂದು ಸ್ಪೆಷಲ್ ಆಗಿದೆ. ಏನು ಉಪವಾಸದ್ದು ಮಾಡಿಲ್ಲ, ಇಷ್ಟು. ಮತ್ತೇನಂದರೆ ಮಾಲ್ಟ್ ಪೌಡರ್ ಇದು ಏನು ವೆಯ್ಟ್ ಗೇನ್ ಆಗ್ತದಾ, ವೆಯ್ಟ್ ಲಾಸ್ ಆಗ್ತದಾ, ಹೀಗೆ ತುಂಬ ಜನ ಕೇಳಿದರು. ವೆಯ್ಟ್ ಲಾಸ್ ಆಗೋದು, ವೆಯ್ಟ್ ಗೇನ್ ಆಗೋದು ಅದಕ್ಕೆ ಅಂತ ಅದು ಪೌಡರ್ ಅಲ್ಲ ಅದು. ಅಂದರೆ ವೆಯ್ಟ್ ಗೇನ್ ಆಗುವ ಹಾಗೆ ಮೆಡಿಸಿನ್ ಅದೆಲ್ಲ ತಗೊಳ್ತಾರಲ್ಲ ವೆಯ್ಟ್ ಲಾಸ್ ಆಗಲಿಕ್ಕೆ ಅಂತೆಲ್ಲ, ಅದು ಅಲ್ಲ. ಅದು ಮೆಡಿಸಿನೇ ಅಲ್ಲ. ಅದೊಂದು ನಮ್ಮ ಏನು ಫುಡ್, ಅದು ನಾವು ಡೈಲಿ ತಗೊಳ್ಳುವ ಫುಡ್ಡು ಹೆಲ್ಪ್ ಮಾಡುತ್ತೆ. ಅಂದರೆ ಈಗ ನೀವೇನಾದರೂ ವೆಯ್ಟ್ ಲಾಸ್, ಮಕ್ಕಳಿದ್ದಾರೆ, ಸೊ ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಮಾತಾಡುವಾಗ. ಅಂದರೆ ವೆಯ್ಟ್ ಲಾಸ್ ಆಗುವವರಿಗೆ ಅಂತಂದರೆ, ವೆಯ್ಟ್ ಲಾಸ್ ಆಗುವಾಗ ನೀವು ಡಯಟ್ ಫಾಲೋ ಮಾಡ್ತೀರಲ್ಲ, ಅದರೊಟ್ಟಿಗೆ ಇದು ಕೂಡ ಇನ್ಕ್ಲೂಡ್ ಮಾಡಿದ್ದು ತುಂಬ ಒಳ್ಳೆಯದು. ವೆಯ್ಟ್ ಮತ್ತು ಬೇರೆ ಏನೋ ಕ್ವಶನ್ಸ್ ಅಷ್ಟು ಬಂದಿಲ್ಲ ಅನಿಸುತ್ತೆ. ತುಂಬ ಜನ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ದೀರಾ, ಅದಕ್ಕೆ ನನಗೆ ತುಂಬ ನೋಡಿ ಖುಷಿ ಆಯಿತು. ತುಂಬ ಜನ ತಗೊಳ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಯಿತು ನೋಡಿ, ಪಾಸಿಟಿವ್ ಕಮೆಂಟ್ಸ್ ಎಲ್ಲ ನೋಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ಸ್ ಕೂಡ ಮಾಡ್ಕೊಂಡಿದ್ದೀರಾ, ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಲ್ರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೇನೆ. ಓಕೆ ಗೈಸ್, ಮತ್ತೇನೆಂದರೆ ಸೊ ಇಷ್ಟೇ ಈ ಏನು ವ್ಲಾಗ್. ಮೇಯ್ನಾಗಿ ನಾನು ಬರಾತ್ ವ್ಲಾಗ್ ಇನ್ಕ್ಲೂಡ್ ಮಾಡಲಿಕ್ಕೆ ಅಂತಲೇ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅದೇ ಮತ್ತೇನೆಂದರೆ ಸೊ
ಇವಾಗ ತುಂಬ ಏನು ಕರೆಕ್ಟಾಗಿ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ನಂದು ಮೊಬೈಲ್ ಇದು ಹೋಗಿದೆ ಅಲ್ವಾ, ಸೊ ಹಾಗೆ ಕರೆಕ್ಟಾಗಿ ವ್ಲಾಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಗೈಸ್, ಇವತ್ತಿನ ಈ ವ್ಲಾಗ್ ಇಷ್ಟೇ. ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಬಾಯ್, ಕೀಪ್ ವಾಚಿಂಗ್.